ಮಲ್ನಾಡು ಭಾಗದಲ್ಲಿ ಮಕ್ಕಳ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ. ಚಿಕ್ಕಮಗಳೂರಲ್ಲಿ ಹೊಸ ಕಟ್ಟಡ ಇದ್ರೂ ಕೂಡ ಶೆಡ್ನಲ್ಲೇ ಪಾಠವನ್ನ ಕೇಳಬೇಕು ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ. ಉದ್ಘಾಟನೆಗೆ ಸಚಿವರು ಬರ್ತಾ ಇಲ್ಲ, ಮಕ್ಕಳಿಗೆ ಗೋಳು ತಪ್ತಾ ಇಲ್ಲ. ಕೋಳಿ ಶೆಡ್ನಲ್ಲಿ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಇದೆ. ಕಡೂರು ತಾಲೂಕಿನಲ್ಲಿರೋದು ಸಿಂಗಟಗೆರೆಯಲ್ಲಿ ವಸತಿ ಶಾಲೆ ಇದೆ. ಒಂದೇ ಕೊಠಡಿಯಲ್ಲಿ ಬಾಲಕಿಯರಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಪಾಪ ಅದರಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಕಟ್ಟಡದಲ್ಲಿ ನೀರಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಹೇಳಿ ಕೇಳಿ ಹೊಸ ಕಟ್ಟಡ ಎಲ್ಲ ವ್ಯವಸ್ಥೆ ಆಗಿದೆ. ಅಲ್ಲಿ ಹೋಗಕ್ಕಾಗ್ತಿಲ್ಲ, ಕಾರಣ ಉದ್ಘಾಟನೆ ಆಗಿಲ್ಲ. ಹೊಸ ಕಟ್ಟಡ ಇದ್ರೂ ಕೂಡ 6 ತಿಂಗಳಿಂದ ಉದ್ಘಾಟನೆ ಆಗಿಲ್ಲ ಅಂತೆ. ನೋಡಿ, ಯಾರಿಗೋ ಸಮಯ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಪಡಬೇಕಂತ ಪರಿಸ್ಥಿತಿ ಇದೆ. ಸಚಿವರಿಗೋಸ್ಕರ ಕಾದು ಕೂತ್ಕೊಂಡಿದೆ ಸಮಾಜ ಕಲ್ಯಾಣ ಇಲಾಖೆ. ಉದ್ಘಾಟನೆಗೆ ಬರ್ತಾ ಇಲ್ಲ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್. ಎಚ್.ಸಿ. ಮಹದೇವಪ್ಪ ಅವರು ಬರ್ತಾ ಇಲ್ಲ. ಬಿ ಮಲ್ಲೇನಹಳ್ಳಿಯಲ್ಲಿ ನಿರ್ಮಾಣವಾಗಿದೆ ಹೈಟೆಕ್ ಕಟ್ಟಡ. ಮಿನಿಸ್ಟರ್ ಡೇಟ್ ಸಿಗೋವರೆಗೂ ಉದ್ಘಾಟನೆ ಮಾಡಲ್ಲ ಅಂತ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ. ವಿದ್ಯಾರ್ಥಿನಿಯರ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಇಲ್ಲಿ ಮಿನಿಸ್ಟರ್ಸ್ ಡೇಟ್ ಕೊಡೋವರೆಗೂ, ಅವರೇ ಬಂದು ಉದ್ಘಾಟನೆ ಮಾಡೋವರೆಗೂ ಆ ಕಟ್ಟಡ ಉದ್ಘಾಟನೆ ಆಗಲ್ಲ. ವಿದ್ಯಾರ್ಥಿನಿಯರನ್ನ ಅಲ್ಲಿ ಶಿಫ್ಟ್ ಮಾಡಕ್ ಆಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗ ಹೊಸ ಶಾಲಾ ಕಟ್ಟಡವನ್ನು ತೋರಿಸ್ತಾ ಇದ್ದೀವಿ, ಅದ್ಭುತವಾಗಿದೆ. ಕೋಟಿ ಕೋಟಿ ಸುರಿದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಯಾರಿಗೆ ಅನುಕೂಲ ಆಗಲಿ ಅಂತ ಈ ಕಡೆ ತೋರಿಸ್ತಾ ಇದ್ದೀವಿ ನೋಡಿ. ಇನ್ನೊಂದು ವಿಂಡೋದಲ್ಲಿ ಅಲ್ಲಿ ಶೆಡ್ನಲ್ಲಿ ಏನು ಕೂತ್ಕೊಂಡಿದ್ದಾರೆ ಮಕ್ಕಳು, ಪಾಠ ಕಲಿತಿದ್ದಾರೆ, ಇವರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ಆದರೆ ಮಿನಿಸ್ಟರ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಸಂಕಷ್ಟವನ್ನ ಪಡ್ತಿರೋದು ಮತ್ತದೇ ವಿದ್ಯಾರ್ಥಿನಿಯರು. ವಾಸಿಸುತ್ತಿರುವ ಈ ವಸತಿ ಶಾಲೆಯು ತುಂಬಾ ಕಂಜಕ್ಷನ್ ಇದೆ. 6, 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳು ಒಂದೇ ಆವರಣದಲ್ಲಿ ಇರುವುದರಿಂದ ಇಲ್ಲಿ ನಮಗೆ ಓದಲು ತುಂಬಾ ಡಿಸ್ಟರ್ಬೆನ್ಸ್ ಅನಿಸುತ್ತಿದೆ. ಸರ್ಕಮ್ಸ್ಟೆನ್ಸ್ ತುಂಬಾ ಕಡಿಮೆ ಇರೋದ್ರಿಂದ ನಮಗೆ ಓದ್ಕೊಳಕ್ ಆಗಲ್ಲ. ಬಿಸಿ ನೀರಿನ ವ್ಯವಸ್ಥೆ ಕೊಡಕ್ಕೆ ಇಲ್ಲಿ ಜಾಗ ಇಲ್ಲ. ಹೆಣ್ಮಕ್ಳೇ ಇರೋದ್ರಿಂದ ಬಟ್ಟೆ ಒಣಕಕ್ಕೂ ಸಹ ಇಲ್ಲಿ ನಮಗೆ, ಮತ್ತೆ ನಾವು ಕ್ಲಾಸ್ ಕೇಳೋಕೆ ರೂಮು ಸಹ ಅದೇ, ಸ್ಟೇ ಆಗಕ್ ರೂಮು 2ರಿಂದ 1 ಇದೆ. ಹೊಸ ಬಿಲ್ಡಿಂಗ್ ಆಗಿದೆ. ನಾವು 7th ಇಲ್ಲಿಗೆ ಬಂದಾಗಿಂದನೂ ಸಹ ನಮಗೆ ಹೊಸ ಬಿಲ್ಡಿಂಗ್ ಆಗಿದೆ, ಅವಾಗ ಹೋಗೋಣ ಇವಾಗ ಹೋಗೋಣ ಅಂತಾನೆ ಹೇಳ್ತಿದ್ದಾರೆ. ಅವಾಗೇನೋ ಬಿಲ್ಡಿಂಗ್ ಆಗಿರ್ಲಿಲ್ಲ, ಸರಿ ಅಂತ ಸುಮ್ಮನಾಗಿದ್ವಿ. ಬಟ್ ಇವಾಗ ಬಿಲ್ಡಿಂಗ್ ಆಗಿದ್ರು ಸಹ ಓನ್ ಬಿಲ್ಡಿಂಗಿಗೆ ಯಾಕೆ ಹೊಸ ಬಿಲ್ಡಿಂಗ್ ಈ ಥರ ಕನ್ಸ್ಟ್ರಕ್ಷನ್ ಮುಗಿಯೋ ಹಂತದಲ್ಲಿ ಬಂದಿದೆ. ತಕ್ಷಣ ನಾವು ವಿದ್ಯಾರ್ಥಿಗಳನ್ನು ನಾವು ಅಲ್ಲಿಗೆ ಸ್ಥಳಾಂತರ ಮಾಡಬೇಕು. ಅದಕ್ಕೆ ಇದನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರವಾಗಿ ಆದಷ್ಟು ಬೇಗ ನನಗೆ ಕಟ್ಟಡವನ್ನು ಬಿಟ್ಕೊಡಿ ಅಂತೇಳಿ ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್ ಅಂತಂದಾಗ, ಇಲ್ಲ ಖಂಡಿತವಾಗ್ಲೂ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆದಷ್ಟು ಬೇಗ ಈ ನವೆಂಬರ್ 15, 16ನೇ ತಾರೀಕೊಳಗಾಗಿ ಆದಷ್ಟು ಬೇಗನೆ ನಾವು ಅದಕ್ಕೆ ಸ್ಥಳಾಂತರವನ್ನು ಮಾಡೋಣ, ಉದ್ಘಾಟನೆಯನ್ನು ಮಾಡಿಸಿ ಮಕ್ಕಳನ್ನ ಅಲ್ಲಿಗೆ ನಾವು ವ್ಯವಸ್ಥಿತವಾಗಿ ಬಿಡೋಣ ಅಂತ ಕೂಡ ಅವರು ನಮಗೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್. ಸರ್ಕಾರದ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ನವೆಂಬರ್ 14, 15 ಅಂತ ಅಲ್ಲಿ ಪ್ರಿನ್ಸಿಪಲ್ ಹೇಳ್ತಾ ಇದ್ರು. ಅಟ್ಲೀಸ್ಟ್ ಮಕ್ಕಳ ದಿನಾಚರಣೆಗಾದರೂ ಅಲ್ಲಿ ಶಿಫ್ಟ್ ಮಾಡ್ಬೋದಾಗಿತ್ತು. ಬಟ್ ಈಗ ಅಧಿಕಾರಿಗಳಿಗೆ ಏನು ಹೇಳ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಮಿನಿಸ್ಟರ್ಸ್ ಡೇಟ್ ಕೊಡ್ತಾ ಇಲ್ಲ ಅಂತ ಅವರು ಸಬೂಬನ್ನ ಹೇಳ್ತಿದ್ದಾರೆ. 6 ತಿಂಗಳಿಂದ ಇದೇ ಕತೆನಾ? ಶರ್ಮಿತಾ, ಏನು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ಬಡ ಮಕ್ಕಳಿಗೆ ಏನು ವಿದ್ಯೆಯನ್ನ ಒದಗಿಸಬೇಕು, ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಶಾಲೆ ಸೇರಿದಂತೆ ಸುಸಜ್ಜಿತವಾದ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡುತ್ತೆ. ಆದ್ರೆ ಅಧಿಕಾರಿಗಳ ಏನು ಒಂದು ಕಳ್ಳಾಟದಿಂದಾಗಿ ಹೆಚ್ಚು ಕಡಿಮೆ 260ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂತ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಬಾಲಕಿಯರ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಬರೋಬ್ಬರಿ 263 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಆದ್ರೂ ಕೂಡ ಈ ಒಂದು ಶಾಲೆಗೆ ಯಾವುದೇ ರೀತಿಯಾದಂತಹ ಒಂದು ಭದ್ರತೆ ಇಲ್ಲ. ಹೊರಗಿಂದ ನೋಡಿದ್ರೆ ಅದೊಂದು ಕೋಳಿ ಶೆಡ್ ಅಂತ ಹೇಳ್ತಾರೆ. ಮೂಲತಃ ಅದು ಒಂದು ಕೋಳಿ ಶೆಡ್ ನಲ್ಲಿ ಏನು ಶಾಲೆಯನ್ನ ನಿರ್ಮಾಣವಾಗಿರ್ತಕ್ಕಂಥದ್ದು. 2016, 17ರಿಂದಲೂ ಕೂಡ ಇಲ್ಲಿ ಏನು ಕೇವಲ 50-60 ಮಕ್ಕಳಿಂದ ಆರಂಭವಾದಂತಹ ಸಂದರ್ಭದಲ್ಲಿ ಈ ಒಂದು ಶಾಲೆಯಲ್ಲಿ ಕೋಳಿ ಶೆಡ್ ನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇವತ್ತಿಗೂ ಕೂಡ ಅದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಮಕ್ಕಳು ರಾತ್ರಿ ಆದ್ರೆ ಬೆಂಚ್ಗಳನ್ನ ಒಟ್ಟು ಹಾಕ್ಬೇಕು, ಜೊತೆಗೆ ಅಲ್ಲೇ ಮಲಗಬೇಕು. ಒಂದ್ ಕಡೆನಲ್ಲಿ ಮಕ್ಕಳ ಬಟ್ಟೆ ಇರ್ಬೋದು, ಹಾಸಿಗೆ ಹೊದಿಕೆಗಳಿರ್ಬೋದು, ಮತ್ತೊಂದ್ ಕಡೆ ಅವುಗಳ ಏನು ಶಾಲಾ ಪುಸ್ತಕಗಳು, ಬೆಂಚ್ಗಳು ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಮಕ್ಕಳು ಅಲ್ಲೇ ಮಲಗಿರ್ತಕ್ಕಂಥದ್ದು. ಕೆಲ ಮಕ್ಕಳು ಮಲಗಲಿಕ್ಕೆ ಕೂರ್ಲಿಕ್ಕೆ ಬೆಂಚ್ಗಳು ಇಲ್ದೇನೆ ಏನು ತಾವು ಹಾಸ್ಕೊಂಡಿರ್ತಕ್ಕಂಥ ಚಾಪೆ ಮೇಲೆ ಕೂತಿರೋದನ್ನ ನೋಡ್ಬೋದಾಗಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಮಿನಿಸ್ಟರ್ಗಳ ಏನು ಡೇಟ್ ಸಿಗ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರುಗಳ ಡೇಟ್ ಸಿಗ್ತಿಲ್ಲ ಅನ್ನೋ ಸಬೂಬನ್ನ ಹೇಳ್ಕೊಂಡು ಕಳ್ಳಾಟ ಆಡ್ತಿದ್ದಾರೆ ಅಂತ ಈ ಪೋಷಕರು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಶರ್ಮಿತಾ, ಯೋಗೇಶ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ